ಪ್ರೀತ್ಸೆ ಪ್ರೀತ್ಸೆ ನಾನಿನ್ನ ಪ್ರೀತಿಸುವೆ ಎಂದು ಹಿಂದೆ ಬಿದ್ದಿದ್ದ ಆ ರೋಮಿಯೋ ನನಗೆ ನೀನೇ ಬೇಕು, ನೀನಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತ ಚಂದದ ಮಾತನಾಡ್ದ. నాకు నువ్వే కావాలి నిన్ను పెళ్లి చేసుకుంటా ಎಂದು ಆಕೆಯ ಹಿಂದೆ ಬಿದ್ದು ಬುಟ್ಟಿಗೆ ಹಾಕಿಕೊಂಡ. ಪಾಪದ ಹುಡುಗಿ ಆತನ ಬಣ್ಣದ ಮಾತಿಗೆ ಬೆರಗಾದಳು. ಪಾಗಲ್ ಪ್ರೀತಿಯನ್ನ ಕಂಡು ಯಾಮಾರಿದಳು. ಪುಟಗಟ್ಟಲೆ ಲವ್ ಲೆಟರ್ ಬರೆದು ಆಕೆಯನ್ನೇ ಬುಟ್ಟಿಗೆ ಬೀಳಿಸ್ಕೊಂಡ ಕಿರಾತಕ ಆತ. ಆದ್ರೆ 2 ವರ್ಷ ಆದ್ಮೇಲೆ ನೀನ್ ಯಾರೋ ಗೊತ್ತೇ ಇಲ್ಲ ಎಂದ ಆ ನಯವಂಚಕ. ಆದ್ರೆ ಈಗ ಆಕೆ ನನಗೆ ನ್ಯಾಯ ಬೇಕು ಎಂದು ಗೋಳಿಡುತ್ತಿದ್ದಾಳೆ. ಇದೇ ಇವತ್ತಿನ ವಿಶೇಷ, ಪ್ರೀತಿ ಪ್ರೇಮ ಧೋಖಾ. ನಾನು ಕಿರಣ್ ಕಾರ್ತಿಕ್. ಪ್ರೀತ್ಸೆ ಪ್ರೀತ್ಸೆ. ಹೌದು ವೀಕ್ಷಕರೇ, ಜಾಲಿ ಜಾಲಿ ಎಲ್ಲ ಜಾಲಿ ಅನ್ನುವಂತಾಗಿದೆ ಈ ಕತೆ. ಈ ಪ್ರೀತಿ ಪ್ರೇಮದ ಕತೆ ಕೇಳಿದ್ರೆ ಒಂದು ಕ್ಷಣ ನಿಮಗೆ ಶಾಕ್ ಆಗಬಹುದು. ಪ್ರೀತಿನೇ ನನಗೆ ಎಲ್ಲ ಅಂತ ನಂಬಿದ್ದ ಪ್ರಿಯತಮಗೆ ಧೋಖಾ ಆಗ್ಬಿಡ್ತು ನೋಡಿ. ಈ ಕತೆ ಕೇಳಿದ್ರೆ ನಿಮ್ಮ ಕಣ್ಣುಗಳು ಒದ್ದೆಯಾಗ್ತಾವೆ. ಪ್ರೀತಿಯ ನಾಟಕವಾಡಿದ ಆ ವ್ಯಕ್ತಿಯನ್ನ ಹಿಡಿದು ಥಳಿಸಬೇಕೆನಿಸುತ್ತೆ. ಇತ್ತ ಪ್ರೀತಿಗೆ ಸೋತು ಯಾಮಾರಿದ ಆ ಪಾಪದ ಹುಡುಗಿಯನ್ನ ಕಂಡ್ರೆ ಸಂಕಟವಾಗುತ್ತೆ. ಹೀಗೆ ಆಸ್ಪತ್ರೆಯ ಬೆಡ್ಡಿನ ಮೇಲೆ ಕೂತು ಕಣ್ಣೀರುಡುತ್ತಾ ತನ್ನ ಕಣ್ಣೀರ ಕತೆ ಹೇಳಿಕೊಳ್ಳುತ್ತಿರುವ ಆ ನತದೃಷ್ಟೆ ಮನಸ್ಸು ಭಾರವಾಗಿದೆ. ನನಗೆ ಮೋಸವಾಗಿದೆ, ನ್ಯಾಯ ಕೊಡಿಸಿ ಅಂತ ಅಂಗಲಾಚುತ್ತಿದ್ದಾಳೆ. ಹೌದು ಗೆಳೆಯರೆ, ಈಕೆ ಹೆಸರು ಗಾಯತ್ರಿ. ಈಕೆ ಮೂಲತಃ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬೈಯಪಲ್ಲಿ ಗ್ರಾಮದ ನಿವಾಸಿ. 6 ವರ್ಷದ ಹಿಂದೆ ಮದುವೆಯಾಗಿ ಗಂಡನೊಂದಿಗೆ ಸುಖವಾಗಿ ಬೆಂಗಳೂರಿನಲ್ಲಿ ಜೀವನ ನಡೆಸ್ತಾ ಇದ್ರು. ಆದರೆ ಕೋವಿಡ್ ವೇಳೆ ಗಂಡ ಮೃತಪಟ್ಟಿದ್ದಾನೆ. ಗಾಯತ್ರಿಗೆ 4 ವರ್ಷದ ಮಗುವಿದ್ದು ಬೆಂಗಳೂರು ಬಿಟ್ಟು ಸ್ವಗ್ರಾಮದಲ್ಲೇ ಪೋಷಕರೊಂದಿಗೆ ವಾಸವಿದ್ದಳು. ಮನೆಯಲ್ಲಿ ಕಷ್ಟ ಕಂಡ ಗಾಯತ್ರಿ ತನ್ನ ಮಗುವಿನ ಭವಿಷ್ಯಕ್ಕೆ ನಾನು ಏನಾದರೂ ಮಾಡಬೇಕು ಅಂತ ಕೆಲಸಕ್ಕೆ ಸೇರಲು ಮುಂದಾಗಿದ್ಲು. BCom ಓದಿದ್ದ ಗಾಯತ್ರಿ ಒಂದು ಶಾಲೆಯಲ್ಲಿ ಕೆಲಸಕ್ಕೆ ಸೇರಿದ್ಲು. ನಾನಿನ್ನ ಪ್ರೀತಿಸುವೆ ಎಂದು ಹಿಂದೆ ಬಿದ್ದ ರೋಮಿಯೋ ನನಗೆ ನೀನೇ ಬೇಕು, ನೀನಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂದ. ಗೌನಿಪಲ್ಲಿಯ ಶಾಲೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಗಾಯತ್ರಿಯ ಶಾಲೆಯಲ್ಲಿ ಮಕ್ಕಳನ್ನು ಬಿಡಲು ಬರುತ್ತಿದ್ದ ಶಿವು ಹೇಗೋ ಈಕೆಯ ಇತಿಹಾಸ ತಿಳ್ಕೊಂಡು ಪ್ರೀತಿಯ ನಾಟಕವಾಡಲು ಶುರು ಮಾಡಿದ್ದ. ಕೋವಿಡ್ನಲ್ಲಿ ಗಂಡನ ಕಳೆದುಕೊಂಡು ಒಂಟಿಯಾಗಿ ಜೀವನ ನಡೆಸ್ತಿದ್ದ ಮಹಿಳೆ ಹಿಂದೆ ಬಿದ್ದಿದ್ದ ರೋಮಿಯೋ ನೀನೇ ಬೇಕು, ನಿನ್ನ ಬಿಟ್ರೆ ನಾನು ಯಾರನ್ನ ಮದುವೆಯಾಗಲ್ಲ ಅಂತ ಪೀಡಿಸಿದ್ದ. ಈಗ 2 ವರ್ಷ ಆದ್ಮೇಲೆ ನೀನ್ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಪರಾರಿಯಾಗಿದ್ದಾನೆ. ಹಿಂದೆ ಬಿದ್ದ ಶಿವನನ್ನ ಗಾಯತ್ರಿ ತಿರಸ್ಕರಿಸಿದ್ಲು. ಆದರೆ ನಿನಗೆ ಜೀವನ ಕೊಡ್ತೀನಿ ಅಂತ ಆಕೆಯನ್ನ ಹೇಗೋ ಪುಸಲಾಯಿಸಿಕೊಂಡು ಪ್ರೀತಿ ಬಲೆಗೆ ಬೀಳಿಸಿಕೊಂಡಿದ್ದ. ಗಾಯತ್ರಿ ಕೂಡ ಶಿವನ ಬಣ್ಣ ಬಣ್ಣದ ಮಾತಿಗೆ ಬೆರಗಾಗಿ ಪ್ರೀತಿಯಲ್ಲಿ ಬಿದ್ದಿದ್ಲು. ಇಬ್ಬರ ನಡುವೆ ವಾಟ್ಸಪ್ ಚಾಟಿಂಗ್, ಲವ್ ಲೆಟರ್ ಎಕ್ಸ್ಚೇಂಜ್ ಆಗಲು ಶುರುವಾಯಿತು. ನಾನು నువ్వే కావాలి ಅಂತ ತೆಲುಗಿನಲ್ಲಿ ಮೆಸೇಜ್ ಮೇಲೆ ಮೆಸೇಜು ಶುರುವಾಯಿತು. ಹಿಂದೆ ಬಿದ್ದ ಶಿವನನ್ನ ಗಾಯತ್ರಿ ತಿರಸ್ಕಾರ ಮಾಡಿದ್ಲು. ಆದರೆ ನಿನಗೆ ಜೀವನ ಕೊಡ್ತೀನಿ ಅಂತ ಆಕೆಯನ್ನ ಹೇಗೋ ಪುಸಲಾಯಿಸಿಕೊಂಡು ಪ್ರೀತಿಯ ಬಲೆಗೆ ಬೀಳಿಸಿಕೊಂಡಿದ್ದ. ಗಾಯತ್ರಿ ಕೂಡ ಶಿವನ ಬಣ್ಣ ಬಣ್ಣದ ಮಾತಿಗೆ ಬೆರಗಾಗಿ ಪ್ರೀತಿಯಲ್ಲಿ ಬಿದ್ದಿದ್ಲು. ಇಬ್ಬರ ನಡುವೆ ವಾಟ್ಸಪ್ ಚಾಟಿಂಗ್, ಲವ್ ಲೆಟರ್ ಎಕ್ಸ್ಚೇಂಜ್ ಆಗಲು ಶುರುವಾಯಿತು. నాకు నువ్వే కావాలి ಅಂತ ತೆಲುಗಿನಲ್ಲಿ ಮೆಸೇಜ್ ಮೇಲೆ ಮೆಸೇಜು ಶುರುವಾಯಿತು. ಜೊತೆಗೆ ಪ್ರೇಮದ ಹಕ್ಕಿಗಳಂತೆ ಸುತ್ತಾಟ, ಶಾಪಿಂಗ್, ಅಮೌಂಟ್ ಎಕ್ಸ್ಚೇಂಜ್ ಎಲ್ಲ ಶುರುವಾಯಿತು. ಗಾಯತ್ರಿಯು ಅವನನ್ನ ಸಂಪೂರ್ಣವಾಗಿ ನಂಬಿಯೇ ಬಿಟ್ಲು. ಗಾಯತ್ರಿ ಶಿವು ನಡುವೆ ಪುಟಗಟ್ಟಲೆ ಲವ್ ಲೆಟರ್ ಕಥೆ. ಪ್ರೇಮಾಂಕುರವಾದ ಇಬ್ಬರ ನಡುವೆ ಶುರುವಾಗುತ್ತೆ ವ್ಯಥೆ. ಹೌದು ವೀಕ್ಷಕರೇ, ಇಬ್ಬರು ಡೀಪ್ ಲವ್ ನಲ್ಲಿ ಬಿದ್ದಿದ್ರು. ಆಕೆ ತನಗೆ ಜೀವನ ಕೊಡಲು ಬಂದ ಶಿವನನ್ನ ಮನಸಾರೆ ಒಪ್ಪಿದ್ದಳು. ಇಬ್ರು ಕೂಡ ಸುಖ ದುಃಖದಲ್ಲಿ ಭಾಗಿಯಾಗಿದ್ರು. ಆದ್ರೆ ಈಗ ಶಿವ ನನಗೆ ನೀನು ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳಿ ಜೂಟ್ ಹೇಳಿದ್ದಾನೆ. ಹಾಗಾದ್ರೆ ಇವರಿಬ್ಬರ ನಡುವೆ ನಡೆದದ್ದಾದ್ರೂ ಏನು? 2 ವರ್ಷ ಶಿವು ಮತ್ತೆ ಗಾಯತ್ರಿ ತೇಟ್ ಗಂಡ ಹೆಂಡತಿಯಂತೆ ಪ್ರೀತಿಯಿಂದ ಇದ್ರು. ಒಂದು ದಿನ ಅವಳ ಮನೆಯಲ್ಲಿರುವಾಗ್ಲೇ ತಂದೆಯ ಕೈಗೆ ಸಿಕ್ಕಿಬಿದ್ರು. ಆಗ ಆತ ಗಾಯತ್ರಿ ತಂದೆಗೆ ತಾನು ನಿಮ್ಮ ಮಗಳನ್ನ ಮದುವೆಯಾಗ್ತೇನೆ ಎಂದು ಪ್ರಮಾಣ ಮಾಡ್ದ. ಹೌದು, ಈಗ ಪ್ರಮಾಣ ಏನೋ ಮಾಡ್ದ, ಆಮೇಲೆ ಕೈ ಕೊಟ್ಟು ಓಡಿ ಹೋದ. ಯಾಕೆ ಅಂತೀರಾ? ಮುಂದೆ ಹೇಳ್ತೀವಿ ನೋಡಿ.
ವೀಕ್ಷಕರೇ, ಹೀಗೆ ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಲುಕ್ನಲ್ಲಿ ನಿಂತು ಫೋಟೋ ತೆಗೆಸಿಕೊಂಡವನೇ ಶಿವು. ಗಾಯತ್ರಿಯೊಂದಿಗೆ ಸೆಲ್ಫಿ ತೆಗೆಸಿಕೊಂಡು ಆಕೆಯ ಜೊತೆ ಸುತ್ತಾಡಿದ್ದ. ಗಾಯತ್ರಿ ಮನೆಯಲ್ಲಿ ತಂದೆ ಬಳಿ ತಗಲಾಕೊಂಡಾಗ ಅವರನ್ನ ಯಾಮಾರಿಸಿದ. ಶಿವು ತಂದೆಗೆ ಗಾಯತ್ರಿ ತಂದೆ ಕರೆ ಮಾಡಿದ್ರು. ನಿಮ್ಮ ಮಗ ನಮ್ಮ ಮನೆಗೆ ಬಂದಿದ್ದಾನೆ, ನನ್ನ ಮಗಳನ್ನು ಮದುವೆಯಾಗುತ್ತೇನೆ ಎನ್ನುತ್ತಿದ್ದಾನೆ, ನೀವು ಬನ್ನಿ ಅಂತ ಕರೆದಿದ್ರು. ಶಿವು ತಂದೆ ಮನೆಯಿಂದ ಬಂದು ಇಬ್ಬರನ್ನು ಮಾತನಾಡಿಸಿ ಸಮಸ್ಯೆ ಕೇಳಿದ್ರು. ಶಿವು ತನ್ನ ತಂದೆಯ ಎದುರು ಮದುವೆಯಾಗ್ತೀನಿ ಎಂದಿದ್ದ. ಆ ಸಮಯದಲ್ಲಿ ತನ್ನ ತಂದೆಯ ಬಳಿ ಹೇಳಿಕೊಂಡ ಶಿವು ತಾನು ಗಾಯತ್ರಿಯನ್ನು ಪ್ರೀತಿಸುತ್ತಿದ್ದೇನೆ, ಮದುವೆ ಕೂಡ ಆಗುತ್ತೇನೆ ಎಂದಿದ್ದ. ಇತ್ತ ಗಾಯತ್ರಿ ತಂದೆ ತನ್ನ ಮಗಳಿಗೆ ಹೇಗೋ ಒಂದು ಜೀವನ ಸಿಗುತ್ತೆ ಅಂತ ಖುಷಿ ಪಟ್ಟಿದ್ರು. ಆದರೆ ಆ ಖುಷಿ ತುಂಬಾ ದಿನ ಇರಲಿಲ್ಲ. 2.5 ವರ್ಷ ಜೊತೆಗಿದ್ದ ಶಿವು ಇದ್ದಕ್ಕಿದ್ದ ಹಾಗೆ ಆಕೆಯನ್ನ ಬಿಟ್ಟು ಹೋಗಿದ್ದಾನೆ. ಇತ್ತ ಅವರ ಮನೆಯ ಬಳಿ ಗಾಯತ್ರಿ ಹೋಗಿ ಕೇಳಿದ್ರೆ ಆಕೆಯನ್ನ ನಿಂದಿಸಿ ಮನೆಯಿಂದ ಆಚೆ ಹಾಕಿದ್ದಾರೆ. ಪ್ರೀತಿ ಪ್ರೇಮ ಅಂತೆಲ್ಲ ಗಾಯತ್ರಿ ಹಿಂದೆ ಬಿದ್ದಿದ್ದಾನೆ. ನೀನಿಲ್ದೆ ನಾನು ಜೀವನ ಮಾಡೋಲ್ಲ, ಮಗು ಹಾಗೂ ನಿನ್ನನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ನಂಬಿಸಿದ್ದ ಶಿವು ಇಂದು ಆಕೆಯನ್ನ ತೊರೆದಿದ್ದಾನೆ. ದಾಸಾರ್ಲಪಲ್ಲಿಯ ಶಿವನನ್ನು ನಂಬಿ ಕಳೆದ 2 ವರ್ಷದಿಂದ ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಿದ್ದು, ಇದೀಗ ಮದುವೆ ಮಾಡಿಕೋ ಅಂತ ಗಾಯತ್ರಿ ಪೀಡಿಸಿದಾಗ ಅಸಲಿ ಲವ್ ಕಹಾನಿ ತೆರೆದುಕೊಂಡಿದ್ದು. ಮದುವೆ ಹೆಸರು ಹೇಳ್ತಿದ್ದಂತೆ ಕಳೆದ 2 ವಾರದಿಂದ ರೋಮಿಯೋ ಶಿವು ಸರಿಯಾಗಿ ಸ್ಪಂದಿಸುತ್ತಿಲ್ಲ. ನೀನು ಯಾರು ನನಗೆ ಗೊತ್ತೇ ಇಲ್ಲ ಎಂದಿದ್ದಾನೆ. ಶಿವನನ್ನು ಹುಡುಕಿಕೊಂಡು ಹೋದ ಗಾಯತ್ರಿ ಮೇಲೆ ಹಲ್ಲೆ. ಕಳೆದ ತಿಂಗಳು ಗಾಯತ್ರಿ ಮನೆಗೆ ಶಿವು ಬಂದಿದ್ದಾಗ ಇಬ್ಬರು ಒಟ್ಟಿಗೆ ಇದ್ದಿದ್ದನ್ನ ಪೋಷಕರು ನೋಡಿದ್ದಾರೆ. ಆಗ ನಾನು ಗಾಯತ್ರಿಳನ್ನ ಮದುವೆಯಾಗೋದಾಗಿ ಮಾತು ಕೊಟ್ಟಿದ್ದಂತೆ. ಆದರೆ 2 ವಾರದಿಂದ ಮದುವೆ ಪ್ರಸ್ತಾಪ ಇಟ್ಟ ಗಾಯತ್ರಿ ಮದುವೆಯಾಗುವಂತ ಒತ್ತಾಯಿಸಿದ್ದಾರೆ. ಆದರೆ ಮದುವೆ ವಿಚಾರ ಹೇಳ್ತಿದ್ದಂತೆ ಶಿವು ಭಿನ್ನಾದಾರಿ ಹಿಡಿದಿದ್ದು ಮದುವೆ ಈಗ ಬೇಡ ಅಂತಿದ್ದಾನಂತೆ. ಹೀಗಾಗಿ ನ್ಯಾಯ ಕೊಡಿಸುವಂತೆ ಮೋಸ ಹೋದ ಗಾಯತ್ರಿ ಪ್ರಿಯಕರ ಶಿವು ಮನೆ ಬಳಿ ಹೋದಾಗ ಶಿವು ಮನೆಯಲ್ಲಿ ಇಲ್ಲ ಅಂತ ತಂದೆ ಶ್ರೀರಾಮಪ್ಪ ಗದರಿದ್ದಾರೆ. ಈ ವೇಳೆ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಗೆ ಗಾಯತ್ರಿ ದಾಖಲಾಗಿದ್ದು ತನಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾಳೆ. ಇತ್ತ ಶಿವು ತಂದೆ ಶ್ರೀರಾಮಪ್ಪ ಹೇಳೋದೇ ಬೇರೆ. ನಮ್ಮ ಅಮೋಘ್ ಟಿವಿಯ ಪ್ರತಿನಿಧಿ ಹರ್ಷವರ್ಧನ್ ಶಿವು ತಂದೆಗೆ ಕರೆ ಮಾಡಿ ಗಾಯತ್ರಿಗೆ ಆಗಿರುವ ಅನ್ಯಾಯದ ಬಗ್ಗೆ ಕೇಳಿದ್ರೆ ಹೇಳೋದು ಹೀಗೆ. 1 ವರ್ಷದ ಹಿಂದೆ ಪರಸ್ಪರ ಪ್ರೀತಿ ಮಾಡ್ತಿದ್ದು ನಿಜ, ಆದರೆ 1 ವರ್ಷದಿಂದ ಒಬ್ಬರ ನಡುವೆ ಸಂಬಂಧ ಇಲ್ಲ. ಹಣಕಾಸು ವಿಚಾರಕ್ಕೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಎದ್ದಿದೆ. ನಾವು ಇದನ್ನು ಬಗೆಹರಿಸಲು ಪ್ರಯತ್ನ ಮಾಡಿದ್ದೇವೆ. ನನ್ನ ಮಗ ಕಳೆದ 18 ದಿನದಿಂದ ಕಾಣೆಯಾಗಿದ್ದಾನೆ, ಎಲ್ಲಿದ್ದಾನೋ ನನಗೆ ಗೊತ್ತೇ ಇಲ್ಲ ಅಂತ ದೂರವಾಣಿ ಮೂಲಕ ಪ್ರತಿಕ್ರಿಯೆ ನೀಡಿದ್ದು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಅಂತಿದ್ದಾರೆ. ಇತ್ತ ಗಾಯತ್ರಿಗೆ ಈಗಾಗಲೇ 3 ಜನ ಗಂಡಂದಿರಿದ್ದು ನನ್ನ ಮಗನನ್ನು ಬುಟ್ಟಿಗೆ ಹಾಕಿಕೊಂಡಿದ್ಲು. ಅವಳ ಕೆಲಸನೇ ಅದು. ಗಾಯತ್ರಿಯ ನಡತೆಯ ಬಗ್ಗೆ ಪ್ರಶ್ನೆ ಮಾಡಿ ಮಾತನಾಡುತ್ತಿದ್ದಾರೆ ಪುಣ್ಯಾತ್ಮ. ಆ ಆಡಿಯೋನ ಒಮ್ಮೆ ನೀವೇ ಕೇಳಿಸಿಕೊಳ್ಳಿ. ಸರ್ ನಮಸ್ತೆ. ನಾವು ಸರ್ ಕೋಲಾರ ಪ್ರೆಸ್ನವ್ರು ಸರ್, ಹರ್ಷ ಅಂತ ಮಾತಾಡ್ತಾ ಇರೋದು. ಅಮೋಘ ನ್ಯೂಸ್ ರಿಪೋರ್ಟ್ರು ಸರ್, ಕೋಲಾರ. ಹೇಳಿ ಸರ್. ಸರ್ ಅದು ಏನಂತಂದರೆ, ಈಗ ಒಂದು ಗಾಯತ್ರಿ ಅನ್ನೋರು ನಿಮ್ಮ ಮೇಲೆ ಒಂದು ಆರೋಪ ಮಾಡ್ತಿದ್ದಾರೆ. ಯಾಕಂತಂದರೆ ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿ ನಿಮ್ಮ ಮಗ ಶಿವು ಅನ್ನೋಂಥವ್ರು ನಮಗೆ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪ ಮಾಡ್ತಿದ್ದಾರೆ. ಶ್ರೀರಾಮಪ್ಪ ಸರ್. ಹೌದು ಸರ್. ಸರ್ ಅದು ಶಿವು ಅನ್ನೋರು ನಮಗೆ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗಾಯತ್ರಿ ಅನ್ನೋರು ಒಂದು ಆರೋಪ ಮಾಡ್ತಿದ್ದಾರೆ. ಹಾಗಾಗಿ ಅದಕ್ಕಾಗಿ ಫೋನ್ ಮಾಡ್ತೀವಿ ಸರ್ ನಾವು. ಸರ್ ಅದು ಮೋಸ ಮಾಡಿದ್ದು ಇಲ್ಲ, ಅವ್ರಿಗೆ ಆಲ್ರೆಡಿ 3 ಮದುವೆ ಆಗಿದೆ. ಇಬ್ಬರು ಗಂಡನ ಬಿಟ್ಬಿಟ್ಟಿದ್ದಾರೆ. ಒಬ್ಬರು ಸತ್ತೋಗಿದ್ದಾರೆ. ಒಬ್ಬರಿಗೆ ಒಂದು ಹೆಣ್ಮಗು 5 ವರ್ಷ ಆಗಿದೆ. ಅವ್ರದ್ದು ಇದೇ ಕೆಲಸ. ಅವ್ರನ್ನ ಇದು ಮಾಡೋದು, ಇವ್ರನ್ನ ಮಾಡೋದು. ಬೆಂಗಳೂರಲ್ಲಿ ಅವ್ರ ಅಪ್ಪ ಹಂಗೆ ಮಾಡಿದ್ದಾರೆ. ಆದ್ರಾಸ್ಪಲ್ಲಿ ನಾರಾಯಣ ಸ್ವಾಮಿ ಅವ್ರ ಹತ್ರ 1 ಲಕ್ಷ ಕೆಲ್ಸಕ್ಕೆ ಹೋಗ್ತೀವಿ ಅಂತಿದ್ದು, ನಮ್ಮ ಹೆಂಡ್ತಿನ ಈ ಥರ ಮಾಡಿದೀಯ ಅಂತ ಹೇಳಿ 1 ಲಕ್ಷ ಇದು ಗಲಾಟೆ ಮಾಡಿದ್ದಾರೆ. ಸರ್ ಈಗ ನಿಮ್ಮ ಮಗ ಮಾಡಿರೋದು ನಿಜನಾ ಸುಳ್ಳ ಸರ್? ಅದು ಸರ್ ಸುಳ್ಳು ಸರ್. ಸರ್ ಹಂಗಂದ್ರೆ ಫೋಟೋಸ್ ಎಲ್ಲ ಇದಾವಲ್ಲ ಸರ್ ಅವ್ರ ಹತ್ರ? ಮೇಡಮ್ ಫೋಟೋಸು ಏನಾಗಿದೆ ಗೊತ್ತಾ ಹಾಂ ಸರ್, ಅವರು ಎಲ್ಲೋ ಊರಿಗೆ ಹೋಗಿದ್ರು, ಹೈದ್ರಾಬಾದ್ಗೆ ಹೋಗಿದ್ರು. ನಿನ್ನೆ 10ನೇ ತಿಂಗಳಲ್ಲಿ 22 ತಾರೀಕು ಮದುವೆ ಇತ್ತು. ನಮ್ಮ ರಿಲೇಷನ್ಸು ಮದುವೆಗೆ ಬಂದಿದ್ದು.
ಅವರು ಇವರು ಇಮ್ರಾನ್ ಅಂತ ಇರೋದಾರ ಈ ಹುಡುಗಿಗೆ ಇವಾಗ ಇದು ಇವನು ಮುಸ್ಲಿಮ್ಸು ಅವ್ರು ಫೋನ್ ಮಾಡಿದ್ದಾರೆ ಈ ಥರ ಬಂದಿದ್ದಾರೆ ಅಂತ. ನೀನು ಮುಂದೆ ನಮ್ಗೆ ಮೊಬೈಲ್ ತಗೊಂಡು ಕೊಟ್ಟಿದೀಯಾ, ನೀನು ಕಾಸು ನೀನು ಕೊಟ್ಬಿಡ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಮನೆಗೆ ಕರ್ಕೊಂಡು ಮನೆಯಲ್ಲಿ ಇವರು ಎಲ್ಲ ಪ್ಲಾನ್ ಮಾಡ್ಕೊಂಡು ಬೀಗ ಹಾಕಿ ಈ ಥರ ಮಾಡಿದ್ದಾರೆ. ಸಾಯಂಕಾಲ ನಮ್ಗೆ 11 ಗಂಟೆಗೆ ಅವ್ರ ಮನೆಯಲ್ಲಿ ಬೀಗ ಹಾಕಿರೋದು ನಮ್ಮ ಹುಡುಗರನ್ನ ಇವ್ರು ಇದು ಮಾಡ್ಕೊಂಡು ನಮ್ಗೆ ಸಾಯಂಕಾಲ 4:15ಗೆ ಫೋನ್ ಮಾಡವ್ರೆ ಇಮ್ರಾನ್, ಈ ತರ ಆಗಿದ್ದಾರೆ, ನಿಮ್ಮ ಮಗನ್ ನಾವು ಒಳಗಡೆ ಆಗಿದ್ದಾರೆ, ಮದುವೆ ಮಾಡ್ಬೇಕು, ಇಲ್ಲ ಅಂದ್ರೆ 5 ಲಕ್ಷ ಕಾಸು ಕೊಡ್ಬೇಕು ಅಂತ. ಯಾರ ಹತ್ರ ನಿಮ್ಮ ಹತ್ರ ಕೇಳಿದ್ರು ಅವರು? ಕೇಳಿದ್ರು ಸರ್ ಅವತ್ತು. ರಾತ್ರಿ 23ನೇ ತಾರೀಕು 10ನೇ ತಿಂಗಳು. ಇವಾಗ ಅವರು ಕಾಸು ಕೊಟ್ಟಿಲ್ಲ ಅಂತ ಇದು ಮಾಡಿ ಇವಾಗ ಈ ತರ ಮಾಡ್ತಾ ಇದ್ದಾರೆ ಸರ್. ಸರ್ ಈಗ ಅಂದ್ರೆ ನಿಮ್ಮ ಹತ್ರ ಅಮೌಂಟ್ ಕೇಳಿದ್ದವ್ರು ಯಾರು? ಅವ್ರ ತಂದೆನೂ ಅವ್ರ ತಮ್ಮ ಚಿಮ್ಮಾದ್ರಿ ಅಂತ, ಅವ್ರ ತಂದೆ ರಾಜಣ್ಣ ಅಂತ, ರೆಡ್ಡಪ್ಪ ಅಂತ. ನಮ್ಮ ಹುಡುಗಿನ ಮದುವೆ ಮಾಡ್ಕೊ, ಇಲ್ಲಾಂದ್ರೆ ನಾವು 5 ಲಕ್ಷ ಕೊಡ್ತೀವಿ, ಇಲ್ಲಾಂದ್ರೆ ನೀವು 5 ಲಕ್ಷ ಕೊಡಿ ಅಂತ. ಈಗ ನಿಮ್ಮ ಮಗ ಅವರು ಫೋನಿಂದ ಎಲ್ಲ ವಾಟ್ಸಪ್ ಎಲ್ಲ ಕಾಲ್ ಮಾಡಿರೋದು, ವಾಟ್ಸಪ್ ಫೋನ್ ಮಾಡಿರೋದು, ಮೆಸೇಜ್ ಮಾಡಿರೋದು, ನಿಮ್ಮ ಮಗ ಇವ್ರಿಗೆ ದುಡ್ಡು ಕಳಿಸಿರೋದು ಗಾಯತ್ರಿ ಅವ್ರಿಗೆ, ಗಾಯತ್ರಿ ಅವರು ಇವ್ರಿಗೂ ಕಳಿಸಿದ್ದಾರೆ ದುಡ್ಡು, ಇದೆಲ್ಲ ಹೆಂಗೆ ಸರ್? ಸರ್ ಅದು ಒಂದೂವರೆ ವರ್ಷ ಮುಂದೆ ಆಗಿದೆ ಸರ್. ನಾನು ಸುಳ್ಳು ಹೇಳಲ್ಲ, ಆಗಿದೆ. ಅವರು ನಿಮ್ಗೆ ಮಗು ಇದ್ದಾರೆ, ನಾನು ಮದುವೆ ಮಾಡ್ಕೊಂಡಲ್ಲ ಅಂತ ಅವ್ರು ಹೈದ್ರಾಬಾದ್ಗೆ ಹೋಗಿದ್ದಾರೆ ಸರ್. 1.5 ವರ್ಷ ಆಯ್ತು ಹೈದ್ರಾಬಾದ್ಗೆ ಹೋಗಿ ಅಲ್ಲಿ ಏನೋ ಕೆಲ್ಸಕ್ಕೆ ಹೋಗಿದ್ರು. ನಮ್ಮ ಅವ್ರಿಗೆ ಅದು ಮದುವೆ ಇತ್ತು. ಮದುವೆಗೆ ಬಂದ ತಕ್ಷಣ ಇವನು ಇಮ್ರಾನ್ ಅನ್ನೋನು ಫೋನ್ ಮಾಡಿ ನಾವು ಜಮೀನ್ ಮಾರಿದ್ದೀವಿ ಸರ್ ಇಲ್ಲಿ ಗೌನ್ಪಲ್ ಹತ್ರ. ಸರಿ. 1,48,000 ಜಮೀನ್ ಮಾಡಿದ್ರಿ. ಇರ್ಲಿ ಸರ್, ಅದು ನೀವು ವೈಯಕ್ತಿಕ ಏನಾದ್ರು ಇರ್ಲಿ. ಇದು ಇವಾಗ ಅವ್ರು ಏನಂದ್ರೆ ಇವಾಗ ಇದು ಮಾಡಿದ್ರೆ ಕಾಸು ಬರುತ್ತೆ ಅಂತ ಇವರೆಲ್ಲ ಪ್ಲಾನ್ ಮಾಡ್ಕೊಂಡು ಈ ತರ ಮಾಡಿದ್ದಾರೆ ಸರ್. ಹೌದ್ರಾ? ಅಂದ್ರೆ ಈಗ ಹುಡುಗಿಗೆ ಏನ್ ನ್ಯಾಯ ಒದಗಿಸ್ಕೊಡ್ತೀರಾ ಸರ್ ತಾವು? ಸರ್ ನಾವು ಒದಗಿಸ್ಕೊಡೋದು ಏನಂದ್ರೆ ಅನ್ಯಾಯ ಆಗಿದೆ, ಏನೋ ನಾವು ಬಡವರು ಏನೋ ಮಾಡ್ತೀವಿ ಅಂತ ಹೇಳಿದೀವಿ ಸರ್. ಆಗಿರೋದು ನಿನ್ನೆ ತಿಂಗಳಲ್ಲಿ 23ನೇ ತಾರೀಕು. ಇವಾಗ ಈ ತರ ಮಾಡ್ತಾರೆ ಹೆಂಗ್ ಸರ್? ತಾವ್ ಹೇಳಿ ಸರ್. ಅವ್ರು ಕಂಪ್ಲೇಂಟ್ ಕೊಟ್ಟಿದಾರಾ? ಕಂಪ್ಲೇಂಟ್ ಕೊಟ್ಟಿಲ್ಲ, ಇವಾಗ ಕೊಟ್ಟಿದ್ದಾರೆ ಸರ್, ಇವತ್ತು. ಹೌದ್ರಾ? ಯಾಕೆ ಸರ್ ಇವತ್ತು ಎಷ್ಟು ಸರ್ ತಾರೀಕು? ಆವಾಗಲೇ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಕೊಟ್ಟಿಲ್ಲ ಅವರು? ಅನ್ಯಾಯ ಆಗಿದ್ರೆ ನಾನು ಒಂದೇ ಸರ್ ತಾವು ಇದು ಮಾಡ್ಕೋಬೇಡಿ. ಯಾಕೆ 25 ದಿವಸ ಆಯ್ತು, ನಾಳೆಗೆ 20 ದಿನ ಆಗುತ್ತೆ ಸರ್. ಈ ತರ ಆಗಿತ್ತು ಶುಕ್ರವಾರ. ಯಾಕೆ ಕೊಟ್ಟಿಲ್ಲ ಅವರು? ಸರ್ ಅವರು ಇನ್ನೊಂದು ಹೇಳ್ತಿದ್ದಾರೆ, ಮೇಡಮ್ ಅವರು ನಿಮ್ಮ ಮನೆ ಹತ್ರ ಬಂದಾಗ ನೀವು ನಿಮ್ಮ ಮಗಳಿಬ್ರು ಸೇರ್ಕೊಂಡು ಹೊರಗಡೆ ಹಾಕ್ಬಿಟ್ಟಿದ್ದಾರೆ, ನಮ್ಗೆ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಗಾಯತ್ರಿ ಮೇಡಮ್ ಅವರು ಹೇಳ್ತಿದ್ದಾರೆ. ಸರ್ ನಮ್ಮೂರು ರೋಡಲ್ಲಿ ಮೇನ್ ರೋಡಾಗ ಇದೆ, ನಮ್ಮೂರಿಗೆ ಬನ್ನಿ ವಿಚಾರಣೆ ಮಾಡಿ. ಅವ್ರು ನಮ್ಮ ಮನೆ ಹತ್ರ ಬಂದೇ ಇಲ್ಲ. ಅವ್ರು ಬಂದು ನಮ್ ಕಾಸು ಕೊಟ್ಟಿಲ್ಲ, ಇನ್ನೇ ನಿಮ್ ಕತೆ ನೋಡ್ತೀನಿ ಅಂತ ಹೋಗಿದ್ದಾರೆ ಸರ್. ಕಾರಲ್ಲಿ ಇಟ್ಬಿಟ್ಟು ಗಾಡಿ ಸ್ಕೂಟಿಯಲ್ಲಿ ಬಂದು ಸರ್, ಸ್ಕೂಟಿಯಲ್ಲಿ ಮರದ ಹತ್ರ ಅಂಗಡಿ ಹತ್ರ ಹಾಕ್ಬಿಟ್ಟು ಬೇರೆ ಅವ್ರ ಕಾರ್ ಬಂದ್ರೆ ಕಾರಲ್ಲಿ ಹತ್ತಿ ಹೊಟ್ಟೋಗಿದ್ದಾರೆ ಸರ್. ಸರಿ ಸರ್. ನೀವು ಒಟ್ಟಾರೆ ಇವಾಗ ಏನು ಅವ್ರಿಗೆ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ಮಾಡ್ತೀರಾ ಅಂತ ಒಂದು ಹೇಳ್ಬಿಡಿ ಸರ್. ನಾವು ಅಷ್ಟು ಕೊಡಲ್ಲ, ನ್ಯಾಯವಾಗ ಅವ್ರಿಗೆ ಕೊಟ್ಟಲ್ಲ. ಏನೋ ಹೆಚ್ಚು ಕಮ್ಮಿ ಆಗಿದೆ, ನಾನು ಒಪ್ಕೊಂತೀನಿ. ನಾನು ಅವ್ರಿಗೆ ಅನ್ಯಾಯ ಮಾಡಲ್ಲ. 5 ಲಕ್ಷ 3 ಲಕ್ಷ 2 ಲಕ್ಷ 1 ಲಕ್ಷ ಅಂದ್ರೆ ಆಗಲ್ಲ. ಏನೋ ನಮ್ಮ ಹುಡುಗನು ಇದು ಮಾಡಿದ್ದಾರೆ, ಇವ್ರು ಮೋಸ ಮಾಡಿ ಈ ತರ ಮಾಡಿದ್ದಾರೆ. ಇದೊಂದಲ್ಲ ಇವ್ರದ್ದು 5 ಕೇಸ್ 6 ಕೇಸ್ ಇದೆ ಸರ್. ಅಲ್ಲಿ ನಮ್ಮ ಪಕ್ಕ ಊರದಲ್ಲಿ, ಅಲ್ಲಿ ಅದೇ ಊರಲ್ಲಿ ಮಾಡೋನ್ ಸರ್ ಮೂರ್ತಿ ಅಂತ ಸರ್. ಅದೇನಾದ್ರು ಸರ್, ಈಗ ನಾನು ಕೇಳೋದು ಅದು ಕನ್ಫರ್ಮ್ ಆಗ್ಬೇಕು ಸರ್. ನೀವು ಫ್ರೆಶ್ ಅವ್ರಿಗೆ ನಾನು ಹೇಳೋದು ನಾನು ಸರ್. ಈಗ ಒಟ್ಟಾರೆ ನಿಮ್ಮ ಹುಡುಗನ ವಿಚಾರಕ್ಕೆ ಬಂದಾಗ ತಾವು ಏನು ಹೆಣ್ಮಗುಗೆ ನ್ಯಾಯ ಒದಗಿಸ್ಕೊಡ್ತೀರಾ? ನ್ಯಾಯ ಒದಗಿಸ್ಕೊಡ್ತೀವಿ ಸರ್. ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಕಣ್ಣೀರಿಡ್ತಿರೋ ಗಾಯತ್ರಿ. ಇತ್ತ ನೊಂದ ಗಾಯತ್ರಿ ಮದುವೆಯಾಗೋದಾಗಿ ನಂಬಿಸಿ ತನ್ನ ಬಳಿಯಿದ್ದ ಒಡವೆ ಹಣವನ್ನ ಪಡೆದುಕೊಂಡಿದ್ದ ಮತ್ತು ತನ್ನ ಶೋಕಿಗೆ ಅಂತ ತನಗೆ ಬೇಕಾದಾಗ ಫೋನ್ ಪೇನಲ್ಲಿ ಹಣ ಹಾಕಿಸಿಕೊಂಡಿದ್ದ. ಮಸ್ತ್ ಮಜಾ ಮಾಡಿ ಇದೀಗ ಹಣವನ್ನು ಹಿಂದಿರುಗಿಸಿಲ್ಲ. ಮದುವೆ ಅಂದಾಗ ಬೇಡ ಅಂತಿದ್ದಾನೆ ಎಂಬುದು ಗಾಯತ್ರಿ ಆರೋಪ.
ಬೇಕಾಗಿದ್ದು ಎಲ್ಲ ಸಿಕ್ಕಾಯ್ತು. ಇನ್ನು ಜಾಲಿ ಜಾಲಿ ಅಂತ ಯಾಮಾರಿಸಿ ಹೋಗೇ ಬಿಟ್ಟ. ಆದರೆ ನೊಂದ ಗಾಯತ್ರಿ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ನೋಡಿ, ನನಗೆ ಮೋಸ ಮಾಡಿದವನಿಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ಗೌನಿಪಲ್ಲಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾಳೆ. ಈ ಥರ ನಾನು ಬೆಂಗಳೂರಲ್ಲಿದ್ದೆ. ನಾನು ಅಲ್ಲಿ ನನ್ನ ಗಂಡ ಹೆಸರು ಅಂಜನಾದ್ರಿ ಅಂದ್ಬಿಟ್ಟು 3 ವರ್ಷ ಆಯ್ತು. ನನ್ನ ಗಂಡ ಸತ್ತೋಗಿ ಒಂದು ಮಗು ಇದೆ, 1 ತಿಂಗಳ ಮಗು. ಅಲ್ಲಿಂದ ಬಂದು ಗೌನ್ಪಲ್ಲಿ ಸೈಡ್ ಬಂದುಬಿಟ್ರೆ ಕೋವಿಡ್ ಟೈಮಲ್ಲಿ ನನ್ನ ಗಂಡ ತೀರ್ಕೊಂಡ ತಕ್ಷಣ ಈ ಕಡೆ ಬಂದುಬಿಟ್ರಿ ಗೌನ್ಪಲ್ಲಿ ಸೈಡು. ಒಂದು ತಿಂಗಳು 1 ವರ್ಷ ಮಗು ಆದಮೇಲೆ ನಮ್ಮ ಅಪ್ಪ ಅಮ್ಮ ಸಾಕಿದ್ರು. ಮತ್ತು ಮನೇಲಿ ಸ್ವಲ್ಪ ಕಷ್ಟ ಆಯಿತು. ನಾನು ಚಿಕ್ಕ ಕೆಲಸ ಹುಡ್ಕೊಂಡೆ, ಟೀಚರಾಗಿ ಹುಡ್ಕೊಂಡು ಗೌನ್ಪಲ್ಲಿ ಸರ್ಸೈ ಸ್ಕೂಲಲ್ಲಿ ಹೋಗ್ತಾ ಇದ್ದೆ. ಒಂದು ವರ್ಷ ಹೋಗ್ತಾ ಇದ್ದೆ. ಆವಾಗ ಈ ಥರ ಆದರ್ಸ್ಕೊಳ್ಳಿ ಶಿವ ಅಂದ್ಬಿಟ್ಟು ಬರ್ತಾ ಇದ್ದೆ ಸ್ಕೂಲ್ ಹತ್ರಗೆ. ಒಂದು ಮಗುನ ಕರ್ಕೊಂಡು ಸೇರ್ಸೋಕ್ಕೆ ನಾನು ಹಿಂದೆನೇ ಮೇಡಮ್ ನಂದೇ ಅಂದ ತಕ್ಷಣ ಮೇಡಮ್ ನೀವಂದರೆ ನಂಗೆ ತುಂಬ ಇಷ್ಟ, ಮೇಡಮ್ ನೀವಂದರೆ ನಂಗೆ ತುಂಬ ಇಷ್ಟ, ಆ ಥರ ಈ ಥರ ಹೇಳಿಲ್ಲ. ಮದುವೆ ಮಾಡ್ಕೊತೀನಿ ಮೇಡಮ್ ಅಂತ ಹೇಳಿಲ್ಲ. ಆವಾಗ ಇಲ್ಲಪ್ಪ ನನ್ನ ಮದುವೆ ಆಗಿದೆ, ಒಂದು ಮಗು ಇದೆ, ಆಗಲ್ಲ ಇದೆಲ್ಲ ಅಂದ್ಬಿಟ್ಟು ಅಂದರೆ ನನಗೊಂದು ಮಗು ಇದೆ, ಆಗಲ್ಲ ಇದೆಲ್ಲ ಅಂದ್ಬಿಟ್ಟು ನನಗೆ ಇಲ್ಲ, ನನಗೆಲ್ಲ ಗೊತ್ತು ಮೇಡಮ್, ನಾನು ಮಾಡ್ಕೊತೀನಿ, ನಾನು ಒಪ್ಕೊತೀನಿ, ನಿಮಗಂದ್ರೆ ನನಗೆ ಇಷ್ಟ, ನೀವಿಲ್ಲ ಅಂದರೆ ನನಗೆ ಇರೋಕ್ಕಾಗಲ್ಲ, ನಾನು ಸ್ವಲ್ಪ ಇದೆಲ್ಲ ಬೆದರಿಸಿದೆ. ಸರಿ ಅಂದ್ಬಿಟ್ಟು ನಾನು ಅಲ್ಲಿಂದ ಇನ್ನೊಂದು ಸ್ಕೂಲ್ ಹೋಗಿದೆ. ಇವರಿಂದ ಟಾರ್ಚರ್ ಇದ್ದಾನೆ. ಅಲ್ಲಿಗೂ ಬಂದ, ಎಲ್ಲ ಸ್ಕೂಲ್ಗೂ ಹೇಳ್ಬಿಟ್ಟ ನಾನು ಹೇಳ್ತೀನಿ ಇವಳೇ ನಾನು ಮಾಡ್ಕೊಂಡು ಮದುವೆ ಮೇಡಮ್ನೇ ಮಾಡ್ಕೊಂಡು ಹೋಗ್ಬಿಟ್ಟು ದುಡ್ಡೆಲ್ಲ 1-2-3 ಲಕ್ಷ ಎಲ್ಲ ಹೋಯ್ತು, ಎಲ್ಲ ದುಡ್ಡು ಒಡವೆ ಎಲ್ಲ ಕೊಟ್ಟೆ. ಮದುವೆ ಮಾಡ್ಕೊತೀನಿ ಅಂದ್ಬಿಟ್ಟು ಒಂದು ಮದುವೆ ಮಾಡ್ಕೊತೀನಿ ಬಿಟ್ಟು ಈ ಥರ ಬಂದಿದ್ದೇನೆ, ಈ ಥರ ಮೋಸ ಮಾಡಿದ್ದಾರೆ ಸರ್. ಮನೆ ಹತ್ರ ಹೋಗಿದ್ದೆ ನಿನ್ನೆ. ಹೋಗಿದ ತಕ್ಷಣ ಅವರಪ್ಪ ಅಮ್ಮ ಇದ್ದರು. ಕೇಳಿಲ್ಲ ಅವರಪ್ಪ, ನಾ ಹಿಂಗೆಲ್ಲ ಮಾತಾಡ್ತೀನಿ ಅಂದರೆ ಹೋಗಿ ನೀನು ಬೇರೆ ಕ್ಯಾಶ್ನ ಎಷ್ಟಿ ನೀವು ಆಗಲ್ಲ ಎಳ್ದುಬಿಟ್ಟು ಆಚೆ ಹಾಕ್ಬಿಟ್ರು. ಹೊಡೆದ್ರು ಅವ್ರ ತಂಗಿ, ಅವ್ರ ಅಮ್ಮ, ಅವರಪ್ಪ ನನಗೆ ಅನ್ಯಾಯ ಆಗ್ಬೇಕು ಸರ್. ಅವನ ಹತ್ರ ನನಗೆ ಮದುವೆ ಆಗಬೇಕು ಸರ್, ಅಷ್ಟೇ ಸರ್ ನನಗೆ ಬೇಕಾಗಿರುತ್ತೆ. ಅವನ ಹತ್ರ ದುಡ್ಡು ಗಿಡ್ಡೆಲ್ಲ ಅನ್ಯಾಯ ಆಗಿದೆ, ನನ್ನ ಮೋಸ ಆಗಿದೆ, ಮದುವೆ ಆಗ್ಬೇಕು ಸರ್, ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಪ್ರೀತಿ ಪ್ರೇಮ ಧೋಕದ ಕಣ್ಣೀರಿನ ಕಥೆಯನ್ನ. ಬಾಳು ಕೊಡ್ತೀನಿ ಅಂತ ಬಂದವನನ್ನ ಆಕೆಯ ಬಳಿಯೇ ಕಿತ್ತುಕೊಂಡು ಉಂಡು ಹೋದ ಕೊಂಡು ಹೋದ ಅನ್ನೋ ಗಾದೆ ಮಾತಿನಂತೆ ವರ್ತಿಸಿದ್ದಾನೆ. ಇತ್ತ ಜೀವನ ಕೊಡ್ತೀನಿ ಅಂತ ಬಂದವನನ್ನು ನಂಬಿದ ಗಾಯತ್ರಿ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾಳೆ. ಇದೇ ಇವತ್ತಿನ ವಿಶೇಷ ಪ್ರೀತಿ ಪ್ರೇಮ ಧೋಕ. ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಪ್ರೀತ್ಸೆ